तत्त्वमसि अयमात्मा ब्रह्मा प्रज्ञानं ब्रह्मा अहं ब्रह्मास्मि अहं ब्रह्मास्मि। ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದಾಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದಾಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶಂಕರ ವಿಜಯದಲ್ಲಿ 16ನೇ ಸಂಧಿ. ಶಂಕರ ಭಗವತ್ಪಾದಾಚಾರ್ಯರು ಲೋಕೋತ್ತರವಾದ ಸೂತ್ರ ಭಾಷ್ಯವನ್ನ ರಚಿಸಿದರು ಅನ್ನುವಂತಹ ಒಂದು ಭಾಗದ ಈ ವಾಚನ ವ್ಯಾಖ್ಯಾನ ಈಗ ಆರಂಭವಾಗ್ತಾ ಇದೆ. ಶಂಕರಾಚಾರ್ಯರು ಅಷ್ಟವರ್ಷೆ ಅಭವದ್ಯೋಗಿ ದ್ವಾದಶೆ ಸರ್ವಶಾಸ್ತ್ರವಿತ್ ಷೋಡಶೆ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೆ ಮುದಿರಭ್ಯಗಾತ್ ಅಂತ ಹೇಳಿ 8ನೇ ವರ್ಷಕ್ಕೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿಬಿಟ್ಟು 12ನೇ ವರ್ಷದಲ್ಲಿ ಸಕಲ ಶಾಸ್ತ್ರಾರ್ಥಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರು. ಮತ್ತೆ 16ನೇ ವರ್ಷಕ್ಕೆ ದಿವ್ಯವಾದಂತಹ ಭಾಷ್ಯವನ್ನ ರಚಿಸಿದರು. 32ನೇ ವರ್ಷಕ್ಕೆ ಶರೀರವನ್ನ ತ್ಯಜಿಸಿಬಿಟ್ಟು ಅವರು ಈ ಒಂದು ಲೋಕಾನುಗ್ರಹವನ್ನ ನಡೆಸಿದರು ಅಂತ ಹೇಳಿಬಿಟ್ಟು ಒಂದು ಶ್ಲೋಕವಿದೆ. ಈ 12ರಿಂದ 16ನೇ ವರ್ಷದಲ್ಲಿ ಅವರ ದಿವ್ಯವಾದಂತಹ ಭಾಷ್ಯ ರಚನೆಯಾಗಿದೆ. ಆ ಭಾಷ್ಯ ರಚನೆಯನ್ನ ಯಾವ ರೀತಿ ಮಾಡಿದ್ರು, ಆ ಭಾಷ್ಯವು ಲೋಕಕ್ಕೆಲ್ಲ ಎಂಥ ಒಂದು ಅದ್ಭುತವಾದಂತಹ ಒಂದು ದೀಪವಾಯಿತು, ಯಾವ ರೀತಿ ಲೋಕೋಪಕಾರವನ್ನ ಭಾಷ್ಯಕಾರರು ಮಾಡಿದರು ಅನ್ನೋದನ್ನ ಈ ಒಂದು ಭಾಗದಲ್ಲಿ ಕವಿಗಳು ಬಹಳ ಸ್ವಾರಸ್ಯವಾಗಿ ನಿರೂಪಣೆ ಮಾಡಿದ್ದಾರೆ. ತವೆ ನವದ್ವಾರಗಳನಾಂತಿರುವ ಅವಯವವೋ ತಾನೇ ಎಂಬ ಭಾವವನು ಅವಿರಳದ ಮೋಗಾಂಧಕಾರವ ಕಳೆವ ಪ್ರೀತಿಯನು ಕವಿವ ನವ ನವ ಜನಿತ ತಾಪವ ಭುವನದಲ್ಲಿ ಬರಿಗರಿವ ಮಾರ್ಗವ ನವ ವಿರಿಂಚಿಗಳೊಡೆಯ ರಚಿಸಿದ ಭಾಷ್ಯ ಬೋಧಿಪುದು. ಈ ಭಾಷ್ಯದಲ್ಲಿ ಯಾವ ಒಂದು ವಿಶೇಷವಾದಂತಹ ನಿರೂಪಣೆ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಈ ನವದ್ವಾರ ಪುರ, ಈ ಶರೀರದಲ್ಲೇ ನಾನು ಅನ್ನುವಂತಹ ಒಂದು ಮೋಹವನ್ನ ಇಟ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಯಾರಿಗೂ ಕೂಡ ಈ ನನಗೆ ಶರೀರ ಬಂದಿದೆ, ಈ ತರಹ ಎಷ್ಟೋ ಶರೀರಗಳು ಬಂದಿದೆ, ಒಂದು ಬರಬಹುದು ಅನ್ನುವಂತಹದ್ದು ನಮಗೆ ಬರೋದೇ ಇಲ್ಲ. ಶಾಸ್ತ್ರ ಹೇಳ್ತಾ ಇದ್ರು ಕೂಡ ನಾವು ಆ ಶರೀರದಲ್ಲೇ ತಾದಾತ್ಮ್ಯ ಭಾವವನ್ನ ಹೊಂದಿಬಿಟ್ಟಿದ್ದೀವಿ. ಅಂಥ ಒಂದು ಶರೀರವೇ ನಾನು ಅನ್ನುವಂತಹ ಒಂದು ತಾದಾತ್ಮ್ಯ ಭಾವವನ್ನ ಕಳೆದು ಬಿಟ್ಟು ಅವಿರಳದ ಮೋಹಾಂಧವಾರವ ಕಳೆವ ರೀತಿಯನು ಅಂತ. ಅಂದ್ರೆ ನಮಗೆ
ಆ ಮೋಹವೆಂಬ ಅಂಧಕಾರ, ಈ ಕತ್ತಲೆ, ಈ ಅಜ್ಞಾನ ಎಷ್ಟಿದೆ ಅಂದ್ರೆ ಅವಿರಲ್ಲ ಅಂದ್ರೆ ನಿಬಿಡವಾಗಿದೆ, ಅತ್ಯಂತ ಗಟ್ಟಿಯಾಗಿದೆ. ಯಾಸ್ತ್ರ ಏನ್ ಹೇಳಿದ್ರು ಕೂಡ ನಮಗೆ ಅದು ತಲೆಗೆ ಬರೋದೇ ಇಲ್ಲ. ಅದಕ್ಕೆ ಭಾಷ್ಯಕಾರರು ಅಹೋ ಅತಿ ಗಂಭೀರ ದರವಗಾಖ್ಯ ವಿಚಿತ್ರಾಚ ಈ ಮಾಯ ಅಂತ ಹೇಳ್ಬಿಟ್ಟು, ಏನಪ್ಪಾ ಎಂಥ ಮಾಯೆ ಇದು, ಈ ನೀನೇ ಸಾಕ್ಷಾತ್ ಆ ಪರಮಾತ್ಮನಾಗಿದ್ದೀಯಾ ಅಂತ ಶಾಸ್ತ್ರ ಹೇಳ್ತಾ ಇದ್ರು ನಾವು ಯಾರು ಒಪ್ಕೊಳ್ತಾ ಇಲ್ಲ. ನಮಗೆ ಹೇಗೆ ಬಾಹ್ಯವಾದಂತಹ ಘಟಾದಿಗಳೆಲ್ಲ ದೃಶ್ಯವಾಗಿದೆಯೋ ಹಾಗೆ ಶರೀರೇಂದ್ರಿಯಗಳೆಲ್ಲ ದೃಶ್ಯವಾಗಿದೆ, ಆದರೂ ಕೂಡ ಅದನ್ನೇ ನಾನು ಅಂತ ನಾವು ಅಭಿಮಾನದಿಂದ ಇಟ್ಕೊಂಡಿದ್ದೀವಲ್ಲ, ಇದು ಎಂಥ ಒಂದು ಮಾಯೇಪ ಇದು ಅಂತ ಹಾಸ್ಯ ಮಾಡ್ತಾರೆ. ಅಂತಹ ಒಂದು ಮೋಹಾಂಧಕಾರವನ್ನ ಅಳೆಯುವಂತಹ ಭಾಷ್ಯ ನಮಗೆ ನವನವನ ಜನಿತ ತಾಪ ಅಂತ, ಅಂದ್ರೆ ಹೊಸ ಹೊಸ ತಾಪಗಳು. ಇವತ್ತಿಗೆ ಈ ದುಃಖ ಬಂತು, ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ದುಃಖ ಬಂತು ಅಂತ ಹೀಗೆ ಕ್ಷಣ ಕ್ಷಣಕ್ಕೂ ಒಂದೊಂದು ರೀತಿಯಾಗಿ ನಮಗೆ ತಾಪತ್ರಯಗಳು ಬರ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಪರಿಹರಿಸಿಬಿಟ್ಟು ಸರಿಯಾದಂತಹ ಒಂದು ಮೋಕ್ಷ ಮಾರ್ಗವನ್ನ, ಜ್ಞಾನ ಮಾರ್ಗವನ್ನ ಭಾಷ್ಯಕಾರರು ಈ ಭಾಷ್ಯದ ಮೂಲಕವಾಗಿ ತೋರಿಸ್ಕೊಟ್ಟಿದ್ದಾರೆ. ನವ ವಿರಂಚಿಗಳೊಡೆಯ ಅಂತ ಅಂದ್ರೆ ಇವರು ಬ್ರಹ್ಮನಿಗೂ ಕೂಡ ಸ್ವಾಮಿಯಾದಂತಹ ಆ ಪರಮೇಶ್ವರನ ಅವತಾರವೇ ಆದ್ದರಿಂದ ಇವರಿಗೆ ನವ ವಿರಂಚಿಗಳ ಒಡೆಯ ಅಂತ. ಇನ್ನೊಂದು ಕಡೆ ಹೇಳಿದ್ರೆ ಹೊಸ ಬ್ರಹ್ಮ ಅಂತಂದ್ರೆ ಬ್ರಹ್ಮ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ, ಆದ್ರೆ ಇವರು ಈ ಪ್ರಪಂಚದ ಮೋಹವನ್ನೇ ಕಳೆಯುವಂತಹ ಹೊಸ ಭಾಷ್ಯವನ್ನೇ ಸೃಷ್ಟಿ ಮಾಡಿಬಿಟ್ರು. ಹೀಗೆ ಇಂತಹ ಒಂದು ಭಾಷ್ಯ ನಮಗೆ ಅಂತಹ ಒಂದು ಸನ್ಮಾರ್ಗವನ್ನ ತಿಳಿಸ್ತಾ ಇದೆ. ಗೆಲಿದು ದಶವಿಧದಿಂದ್ರಿಯಗಳನ್ನು ಉಲಿವ ದಶವಿಧನಾದ ರೂಪನ ಲಲಿತ ಪದ ಪಂಕೇರುಗಂಗಳ ಬೆರೆವ ರೀತಿಯನು ಕಲಿಬಲವ ನೆರೆ ಕಳೆದು ತಿಳಿವಂ ಸಲೆ ಪಡೆವ ಮಾರ್ಗವನು ಬೋಧಿಪುದು ಒಲಿದು ಶಂಕರ ರಚಿತ ಭಾಷ್ಯವು ಪರಮ ವಿಭವದಲ್ಲಿ ಮನುಷ್ಯ ಪರಮಾತ್ಮನ ಪಾದ ಪಂಕದಲ್ಲೇ ನಾನು ಒಂದಾಗ್ಬಿಡ್ಬೇಕು, ಪರಮಾತ್ಮನಲ್ಲೇ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅವನಲ್ಲೇ ಒಂದಾಗ್ಬಿಡ್ಬೇಕು, ತನ್ನತನವನ್ನು ಕಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಮುಂಚೆ ದಶವಿಧದ ಇಂದ್ರಿಯಗಳ ಗೆಲಿದು ಅಂತ. ನಮಗೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ 10 ಇಂದ್ರಿಯಗಳನ್ನು ಕೂಡ ನಾವು ನಮ್ಮ ಅಧೀನ ತಗೊಳ್ಬೇಕು, ಜಿತೇಂದ್ರಿಯನಾಗಬೇಕು. ಆಮೇಲೆ ಆ ದಶವಿಧ ನಾದರೂಪನಾದಂತಹ ಆ ಪರಮೇಶ್ವರನ ವಿಶೇಷವಾದಂತಹ ಆ ಲಲಿತ ಪಂಕೇರುಹ ಆ ಪರಮಾತ್ಮನ ಸ್ವರೂಪವೇ ಅತ್ಯಂತ ಸುಂದರವಾದದ್ದು. ಅವನ ಪಾದ ಪದ್ಮಗಳು ಇನ್ನೂ ಅದ್ಭುತವಾದದ್ದು. ನಮ್ಮ ಸಕಲ ರೋಗವನ್ನು, ನಮ್ಮ ಭವರೋಗವನ್ನೇ ಪರಿಹರಿಸುವಂತಹದ್ದು ಆ ಪರಮಾತ್ಮನ ಪಾದ ಪದ್ಮದಲ್ಲಿ ಒಂದಾಗುವಂತಹ ರೀತಿಯನ್ನ ಈ ಭಾಷೆ ತಿಳಿಸ್ತಾ ಇದೆ. ನಮಗೆ ಈ ಕಲಿಗಾಲದ ಮಲ ಏನು ಮಾಡಿದ್ರು ನಮಗೆ ಧರ್ಮದ ಕಡೆಗೆ ಬುದ್ಧಿ ಹೋಗೋದಿಲ್ಲ, ಏನ್ ಮಾಡಿದ್ರು ಕೂಡ ನಮಗೆ ತತ್ವ ವಿಚಾರ ಕಡೆಗೆ ಹೋಗೋದಿಲ್ಲ. ಆದ್ರೆ ಆ ಕಲಿಮಲವನ್ನ ಸಂಪೂರ್ಣವಾಗಿ ಕಳೆದುಬಿಟ್ಟು ನಾವು ಒಳ್ಳೆಯ ಜ್ಞಾನವನ್ನ, ತಿಳುವಳಿಕೆಯನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ಶಂಕರಾಚಾರ್ಯ ರಚಿತವಾದಂತಹ ಈ ಭಾಷ್ಯ ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದೆ. ಪರಮ ವಿಭವದಲ್ಲಿ ಅತ್ಯಂತ ವೈಭವದಿಂದ ಈ ಭಾಷ್ಯವು ನಮಗೆ ಇಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಕಡಿ ಕಡಿದು ಗಾಢಾಂಧಕಾರದ ಗಡಣವನು ಜಡಜಾಪ್ತ ಪುನಭದೊಳು ಬಿಡದೆರಂಜಿಸಿ ಒಡವಿಗೆ ಆನಂದವನು ಕೊಡುವಂತೆ ಮೃಡರಚಿತವರ ಸೂತ್ರ ಭಾಷ್ಯವು ಕಡಿಯುತ ಜ್ಞಾನಾಂಧಕಾರವ ಕುಡುದಿಗುದು ಸುಜ್ಞಾನ ದೀಪ್ತಿಯ ಸಕಲ ಸಜ್ಜನಗೆ. ಸಂಸ್ಕೃತ ಶ್ಲೋಕದಲ್ಲೇ 16ನೇ ವಯಸ್ಸಿಗೆ ಭಾಷ್ಯವನ್ನ ರಚಿಸಿದರು ಅಂತಿದ್ರು ಕೂಡ ಇವರು ಕವಿಗಳು ರವಿಸಂಖ್ಯಾಬ್ದ ವಯಸ್ಸಿನಲ್ಲಿಂದ
12ನೇ ವರ್ಷಕ್ಕೆ ಭಾಷ್ಯವನ್ನು ರಚನೆ ಮಾಡಿದ್ರು ಅಂತ ಇಲ್ಲಿ ಬರೆದಿದ್ದಾರೆ. ಈ ಭಾಷ್ಯದ ಮಹಿಮೆಯನ್ನ ಮತ್ತು ಕೂಡ ಕೊಂಡಾಡ್ತಾ ಇದ್ದಾರೆ. ಹಾಗೆ ಸೂರ್ಯ ಭಗವಂತ ಈ ಭೂಮಿಗೆಲ್ಲ ಕತ್ತಲೆ ಆವರಿಸ್ಕೊಂಡಾಗ ನಾವು ಯಾರು ಕೂಡ ಏನು ಮಾಡಕ್ಕಾಗದೆ ಅಯ್ಯಪ್ಪ ಈ ಕತ್ತಲೆ ಹೇಗಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಬೆಪ್ಪಾಗಿದ್ಬಿಡ್ತೀವಿ. ಆದ್ರೆ ಅವನು ಉದಯವಾಗ್ತಾ ಇದ್ದಾಗಿಯೇ ಈ ಸಮಸ್ತ ನಭೋಮಂಡಲದಲ್ಲೂ ತನ್ನ ಬೆಳಕನ್ನ ತರ್ಕೊಳ್ತಾ ಈ ಭೂಮಿಗೆಲ್ಲ ತನ್ನ ಬೆಳಕನ್ನ ಹರಡಿಬಿಟ್ಟು ಎಲ್ಲ ಜನಗಳಿಗೂ ಕೂಡ ಆನಂದವನ್ನು ಕೊಡ್ತಾ ಇದ್ದಾರೆ. ಯಾಕೆ ತಸ್ಮಾತ್ ಸರ್ವ ಏವ ಮನ್ಯತೆ ಮಾಂ ಪ್ರತ್ಯುತ ಗಾದಿತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಸದ್ಯ ಈ ಸೂರ್ಯ ನನಗೋಸ್ಕರವಾಗಿ ಈ ಉದಯಿಸಿಬಿಟ್ಟಿದ್ದಾನೆ, ನನಗೆ ಬೆಳಕೊಡೋದಕ್ಕೆ ಅಂತ ಹೀಗೆ ಎಲ್ಲರಿಗೂ ಕೂಡ ಆನಂದವನ್ನ ಹೇಗೆ ಸೂರ್ಯ ಭಗವಂತ ಕೊಡ್ತಾ ಇದ್ದಾನೋ ಅದೇ ರೀತಿಯಾಗಿ ಈ ಸಾಕ್ಷಾತ್ ಪರಮೇಶ್ವರನ ಅವತಾರವಾದಂತಹ ಶಂಕರಾಚಾರ್ಯರು ಬರೆದಂತಹ ಸೂತ್ರ ಭಾಷ್ಯವೇನಿದೆ, ಅವರು ಬರೆದಂತಹ ಸೂತ್ರ ಭಾಷ್ಯ ನಮ್ಮ ಅಜ್ಞಾನಾಂಧಕಾರವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟು ನಮಗೆ ಒಳ್ಳೆಯ ಜ್ಞಾನ ದೀಪವನ್ನ, ಅದಕ್ಕೆ ಜ್ಞಾನ ಅನ್ನುವಂತಹ ಒಂದು ಪ್ರಕಾಶವನ್ನ ಕೊಟ್ಟುಬಿಟ್ಟು ಎಲ್ಲ ಸಜ್ಜನರಿಗೂ ಮಹೋಪಕಾರವನ್ನ ಮಾಡ್ತಾ ಇದೆ. ಮಲೆವ ಗಜ ಸಂಕುಲದ ಕುಂಭಸ್ಥಲವ ಭೇದಿಸುತ್ತ ಅತುಲ ಶೌರ್ಯ ತೊಡುಲಿವ ಕಂಠೀರವನ ತೆರದಿಂದ ಅಖಿಲ ಭುವನದಲ್ಲಿ ಮಲೆವ ಕಾಮ ಕ್ರೋಧ ಗಜ ಸಂಕುಲವ ನೆರೆ ಸಂಘರಿಸಿ ಮೆರೆವುದು ಕಲಿತವೋ ವಿಧ್ವಂಸ ಕಲಿತವೋ ವಿಧ್ವಂಸ ಯತಿಕೃತ ಭಾಷ್ಯ ಪಂಚಮುಖ ಬಹಳ ರೂಪಕದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಆನೆಗಳ ಹಿಂದೆ ಬರ್ತಾ ಇದ್ರು ಕೂಡ ಈ ಕೇಸರಿ ಸಿಂಹ ಧೈರ್ಯದಿಂದ ಆನೆಯ ಕುಂಭಸ್ಥಳವನ್ನೇ ಹತ್ತು ಬಿಟ್ಟು ಆ ಕುಂಭಸ್ಥಳವನ್ನ ಸೀಳಿಬಿಟ್ಟು ತನ್ನ ಶೌರ್ಯವನ್ನ ಹೇಗೆ ಪ್ರಕಟ ಮಾಡುತ್ತೆ, ಆ ಕುಂಭಸ್ಥಳವನ್ನು ಹೇಗೆ ಭೇದ ಮಾಡುತ್ತೆ, ಆ ರೀತಿಯಾಗಿ ನಮಗೆ ಕಾಮಕ್ರೋಧಗಳು ಅನ್ನುವಂತಹ ಆನೆಗಳ ಹಿಂಡು ಅಂದ್ರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಹಿಂಡು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಕಾಮ ಹೋಯ್ತು ಒಂದು ಕ್ರೋಧ ಹೋಯ್ತು ಅಂದ್ರೆ ಮುಗಿಯೋದಿಲ್ಲ, ಇದು ಪ್ರವಾಹದಂತೆ ಬರ್ತಾ ಇರುತ್ತೆ. ಗೀತೆಯಲ್ಲಿ ಭಗವಂತ ಹೇಳಿದಾನಲ್ಲ, ಕಾಮಕ್ರೋಧೋದ್ಭವಂ ವೇಗಂ ಶಕ್ನೋತೀಹೈವ ಯಸ್ಸೋಡು ಪ್ರಾಕ್ಷರೀರ ವಿಮೋಕ್ಷನಾಥಂದ. ಜೀವಮಾನ ಪೂರ ಈ ಕಾಮಕ್ರೋಧಗಳ ಪ್ರವಾಹ ಬರ್ತಾ ಇರುತ್ತೆ. ಆದ್ದರಿಂದ ಈ ಕಾಮಕ್ರೋಧಗಳೆಂಬ ಆನೆಗಳ ಹಿಂಡನ್ನ ಈ ಭಾಷ್ಯವೆಂಬ ಪಂಚಮುಖ ಪಂಚಾಸ್ಯ ಈ ಕೇಸರಿ ಸಂಪೂರ್ಣವಾಗಿ ಸಂಹಾರ ಮಾಡಿಬಿಟ್ಟು ಕಲಿತಮೋ ವಿಧ್ವಂಸ ಯತಿಕೃತ ಭಾಷ್ಯ ಪಂಚಮುಖ ಅಂತ. ಅಂದ್ರೆ ಈ ಕಲಿಯುಗದ ಒಂದು ಅಜ್ಞಾನವೇನಿದೆ, ನಮಗೆ ಒಂದು ಮಂಕ್ ಏನಿದೆ, ಇದೆಲ್ಲವನ್ನೂ ಸಂಹಾರ ಮಾಡುವಂತಹ ಈ ಭಾಷ್ಯವೆಂಬ ಸೂರ್ಯ ನಮಗೆ ಕಾಮಕ್ರೋಧಗಳೆಂಬ ಆನೆಯ ಉಪಟಳವನ್ನೆಲ್ಲ ನಾಶ ಮಾಡುತ್ತೆ. ಈ ಭಾಷ್ಯವನ್ನು ಅಧ್ಯಯನ ಮಾಡಿದವರು ನಿಜವಾಗ್ಲೂ ಕೂಡ ಅವರು ಯಾವುದೇ ಕಾಮಕ್ಕೂ ಯಾವುದೇ ಕ್ರೋಧಕ್ಕೂ ಯಾವಾಗಲೂ ಈಡಾಗದೇ ಇರುವಂತಹ ಒಂದು ಉತ್ತಮ ಭಾವವನ್ನು ಪಡ್ಕೊಳ್ತಾರೆ. ಖರ ಕಿರಣ ತಾಪದಲ್ಲಿ ನೊಂದಿಗವರ ಚಕೋರಗೆ ತಂಪನಿತ್ತು ಆದರಿಪವರ ಚಂದ್ರಿಕೆಯು ತಾನೆಂಬಂತೆ ಭಾವಿಸಲು ಧರೆಯೊಳಾಧ್ಯಾತ್ಮಕವು ಮೊದಲಾದ ಉರುತರದ ತಾಪತ್ರಯಂಗಳ ಪರಿಹರಿಸಿ ಶಾಂತತೆಯ ನೀವುದು ಭಾಷ್ಯ ಕೌಮುದಿಯೋ. ಭಾಷ್ಯ ಎಷ್ಟು ಪ್ರಖರವಾಗಿದೆಯೋ ಅಷ್ಟೇ ಲಲಿತವಾಗಿದೆ, ಮಧುರವಾಗಿದೆ. ಬಹಳ ಚೆನ್ನಾಗಿದೆ. ಭಾಷ್ಯ ಕೌಮುದಿ
ಆ ಚಂದ್ರಿಕೆ ಚಂದ್ರಕಿರಣ ಎಷ್ಟು ತಂಪಾಗಿದೆಯೋ ಭಾಷ್ಯವೂ ಕೂಡ ಅಷ್ಟು ಮನಸ್ಸಿಗೆ ಓದ್ತಾ ಇದ್ರೆ ಆನಂದವನ್ನ ಶಾಂತ ರಸವನ್ನ ತಂದ್ಕೊಡತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಚಕೋರ ಪಕ್ಷಿ ಸೂರ್ಯನ ಬಿಸಿಲಿನಿಂದ ಬಹಳ ನೊಂದು ಬಿಟ್ಟು, ಏನಪ್ಪಾ ಈಗ ಇದೇನು ಮುಗಿಯೋದಿಲ್ವಾ ಈ ಸೂರ್ಯನ ಬಿಸಿಲು ಅಂತ ಹೇಳಿ ಬಹಳ ನೊಂದುಕೊಂಡು ಹಾಗೆ ಸಂಜೆ ತನಕ ಇರುತ್ತಲ್ಲ, ಅಂತಹ ಚಕೋರ ಪಕ್ಷಿಗೆ ಚಂದ್ರೋದಯವಾದ ಕೂಡಲೇ ಚಂದ್ರ ತನ್ನ ತಂಪಾದ ಕಿರಣದಿಂದ ಅದಕ್ಕೆ ಬಹಳ ಸಂತೋಷವನ್ನ ಉಂಟು ಮಾಡ್ತಾನಲ್ಲ, ಆ ತಾಪವನ್ನೆಲ್ಲ ಪರಿಹಾರ ಮಾಡ್ತಾನಲ್ಲ. ಅದೇ ರೀತಿಯಾಗಿ ನಮಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯಗಳು ನಿರಂತರವಾಗಿ ಬಾಧಿಸ್ತಾ ನಮ್ಮ ಶಾಂತಿಯನ್ನೇ ಕಳೆದು ಬಿಟ್ಟಿದೆ. ಅಂಥ ಆ ತಾಪತ್ರಯವನ್ನೆಲ್ಲ ಕಳೆದು ಬಿಟ್ಟು ಈ ಭಾಷ್ಯ ಕೌಮುದಿ, ಭಾಷ್ಯ ಚಂದ್ರಿಕೆ ನಮಗೆ ಶಾಂತ ರಸವನ್ನ ತಂದುಕೊಡ್ತಾ ಇದೆ. ಹೀಗೆ ಭಾಷ್ಯವು ಅತ್ಯದ್ಭುತವಾಗಿದೆ. ಈ ಪರಿಯ ಭಾಷ್ಯವನ್ನು ವಿರಚಿಸುತ್ತ ಪಿನಾಕಿಯು ಸಕಲ ಲೋಕಮಗೋಪಕಾರವನೆಸಗಿ ವೈದಿಕ ಮತವನ್ನು ಉದ್ಧರಿಸಿ ವ್ಯಾಪಿಸಿದ ಮಗದಂಧಕಾರ ಕಲಾಪವನು ಪರಿಗಣಿಸಿ ಭುವನಂ ವ್ಯಾಪಕನು ಕರುಣದಲ್ಲಿ ರಕ್ಷಿಸಿದನು ಜಗತ್ರಯವ. ಹೀಗೆ ಆ ಪಿನಾಕಿಯ ಪರಮೇಶ್ವರನ ಅವತಾರವೇ ಆದಂತಹ ಶಂಕರಾಚಾರ್ಯರು ಈ ಅದ್ಭುತವಾದಂತಹ ಭಾಷ್ಯವನ್ನ ರಚನೆ ಮಾಡುವ ಮೂಲಕವಾಗಿ ಅವರು ಸಕಲ ವೈದಿಕ ಮತವನ್ನು ಕೂಡ ಉದ್ಧರಿಸಿಬಿಟ್ರು ಅಂತ. ಯಾಕೆ ಅಂತಂದ್ರೆ ವೇದಗಳಿಗೆ ತಾತ್ಪರ್ಯ ಯಾವುದರಲ್ಲಿದೆ, ಹೇಗೆ ಏಕವಾಕ್ಯತೆಯನ್ನು ಮಾಡಬೇಕು, ಎಲ್ಲ ಉಪನಿಷತ್ತುಗಳಿಗೂ ಪರಸ್ಪರ ವಿರುದ್ಧಾಭಾಸವಾದಂತಹ ಎಲ್ಲ ವೇದವಾಕ್ಯಗಳಿಗೂ ಹೇಗೆ ಏಕವಾಕ್ಯತೆಯನ್ನು ಮಾಡಬೇಕು ಅನ್ನೋದನ್ನ ಎಲ್ಲರೂ ಕೂಡ ಇದರಲ್ಲಿ ಗೊಂದಲದಲ್ಲಿ ಇದ್ಬಿಟ್ಟಿದ್ರು. ಹೇಗೆ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಅವರು ಇಡೀ ವೇದಗಳಿಗೆಲ್ಲ ಒಂದೇ ತಾತ್ಪರ್ಯ ಹೇಗಿದೆ, ಹೇಗೆ ಏಕವಾಕ್ಯತೆಯನ್ನು ಮಾಡಬೇಕು ಅನ್ನೋ ಮೂಲಕವಾಗಿ ಆ ವೈದಿಕ ಮತವನ್ನೇ ಉದ್ಧಾರ ಮಾಡಿಬಿಟ್ರು. ಮತ್ತೆ ಇಡೀ ಲೋಕದವರು ಎಲ್ಲರಿಗೂ ಕೂಡ ಆ ವೇದಾರ್ಥವನ್ನ ಬಹಳ ಚೆನ್ನಾಗಿ ಬಾಳೆಹಣ್ಣನ್ನ ಸುರಿದು ಕೊಟ್ಟಂತೆ ಅವರು ಭಾಷ್ಯದ ಮೂಲಕವಾಗಿ ಆ ವೇದಾರ್ಥವನ್ನೆಲ್ಲ ಕರುಣಿಸಿಬಿಟ್ಟು ಮಹಾ ಲೋಕೋಪಕಾರವನ್ನ ಮಾಡಿಬಿಟ್ಟು ಲೋಕಕ್ಕೆಲ್ಲ ವ್ಯಾಪಿಸಿದಂತಹ ಈ ಅಜ್ಞಾನವೆಂಬ ಅಂಧಕಾರವೇನಿದೆ, ಅಂಧಕಾರವನ್ನೆಲ್ಲ ಸಂಪೂರ್ಣವಾಗಿ ಪರಿಹರಿಸಿಬಿಟ್ಟು ಅವರು ಲೋಕವನ್ನೇ ರಕ್ಷಣೆ ಮಾಡಿಬಿಟ್ರು. ಇಡೀ ಪ್ರಪಂಚವನ್ನೆಲ್ಲ ಸಂಚಾರ ಮಾಡ್ತಾ ಎಲ್ಲರಿಗೂ ಉತ್ತಮವಾದಂತಹ ಈ ತತ್ವವನ್ನ ಬೋಧಿಸಿಬಿಟ್ಟು ಪ್ರಪಂಚವನ್ನೇ ರಕ್ಷಣೆ ಮಾಡಿಬಿಟ್ರು. ಹೀಗೆ ಭಾಷ್ಯಕಾರರು ತಾವು ರಚಿಸಿದಂತಹ ಆ ಸೂತ್ರ ಭಾಷ್ಯವನ್ನ ತಮ್ಮ ಶಿಷ್ಯರಿಗೆ ದಿನನಿತ್ಯವೂ ಕೂಡ ಪಾಠ ಮಾಡ್ತಾ ಇದ್ರು. ಸಕಲ ಮುನಿ ಮಧ್ಯದಲ್ಲಿ ರಾಜೀಪ ಶುಕ ಮುನಿಯತ್ಯದನಂತೆ ಶಿಷ್ಯ ಪ್ರಕರ ಮಧ್ಯದೊಳು ಕುರು ವಿರಾಜಿಸುದ ಆಸನಂದನೋ ಅಕುಟಿಲತ್ವದಿ ಗುರುಪದಾಂಬುಜ ನಿಕಟ ಸೇವಾಸಕ್ತನಾಗುತ್ತ ಸಕಲ ಚೈತನ್ಯಾತ್ಮಸ್ವರೂಪನ ಕರುಣವನು ಪಡೆದ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಈ ಸೂತ್ರ ಭಾಷ್ಯವನ್ನ ಪ್ರತಿನಿತ್ಯ ಪಾಠ ಮಾಡ್ತಾ ಇದ್ರು. ಆ ಶಿಷ್ಯರಲ್ಲಿ ಸನಂದನ ಅಂತ, ಮುಂದೆ ಅವರೇ ಪದ್ಮಪಾದರು ಅಂತ ಆಗುವಂತಹವರು, ಆ ಸನಂದನ ಅನ್ನುವಂತಹ ಒಬ್ಬ ಶಿಷ್ಯರು ವಿಶಿಷ್ಟವಾದಂತಹ ಒಂದು ಗುಣವುಳ್ಳವರಾಗಿದ್ರು. ಹೇಳ್ತಾ ಇದ್ದಾರೆ ಕವಿಗಳು, ಇಡೀ ಮುನಿ ವೃಂದದಲ್ಲಿ ಹೇಗೆ ಶುಕಮುನಿಗಳು ಅತ್ಯಂತ
ಬಾಲ್ಯ ವಯಸ್ಸಿನವರಾದರೂ ಕೂಡ ಯಾವ ರೀತಿ ತಮ್ಮ ಒಂದು ಬ್ರಹ್ಮ ತೇಜಸ್ಸಿನಿಂದ ಆ ಬ್ರಹ್ಮಜ್ಞಾನದಿಂದ ಅವರು ವಿಶೇಷವಾಗಿ ಪ್ರಕಾಶಿಸ್ತಾರೋ ಹಾಗೆ ಈ ಸನಂದ್ರರು ಎಲ್ಲ ಶಿಷ್ಯರ ನಡುವೆ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು. ಅವರು ಆ ಗುರು ಸೇವೆ ಮಾಡಬೇಕಾದ್ರೆ ಅಕುಟಿಲ ಭಾವದಿಂದ ಯಾವುದೇ ಒಂದು ಪ್ರಯೋಜನವಿಲ್ಲದೆ ಸದ್ಗುರುಗಳು ದೇವಂಬ ಆಚಾರ್ಯ ಉಪಾಸೀನ ಅಂತ ಶಾಸ್ತ್ರ ಹೇಳುತ್ತಲ್ಲ, ಸಾಕ್ಷಾತ್ ಪರಮೇಶ್ವರನೇ ನಮ್ಮ ಗುರುಗಳ ರೂಪದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ವಂಚನೆ ಇಲ್ಲದೆ ಕುಟಿಲ ಭಾವವಿಲ್ಲದೆ ಬಹಳ ಭಕ್ತಿಯಿಂದ ಗುರುಗಳ ಪಾದ ಸೇವೆಯನ್ನ ಮಾಡ್ತಾ ಗುರುಗಳಿಗೆ ಬಹಳ ನಿಕಟರಾಗ್ಬಿಟ್ರು ಅಂತ. ಇಲ್ಲಿ ಸಕಲ ಚೈತನ್ಯಾತ್ಮ ಸ್ವರೂಪ ಸರ್ವಾತ್ಮ ಭಾವವನ್ನು ಹೊಂದಿದ್ದ ಗುರುಗಳು. ಹಾಗಾಗ್ಬಿಟ್ಟು ಇವರ ಅಕುಟಿಲ ಭಾವ ಗುರುಗಳಿಗೆ ಬಹಳ ಬೇಗ ಗೊತ್ತಾಗತ್ತೆ. ಹಾಗಾಗ್ಬಿಟ್ಟು ಇವರು ಗುರುಗಳ ಕರುಣೆಯನ್ನು ಪಡೆಯೋದ್ರಲ್ಲಿ ಬಹಳ ಶೀಘ್ರವಾಗಿ ಗುರುಗಳ ಕರುಣೆಗೆ ಪಾತ್ರರಾಗ್ಬಿಟ್ರು. ಯಾಕೆಂದ್ರೆ ಗುರುಗಳು ಸರ್ವಾತ್ಮ ಭಾವವನ್ನ ಗುರುಗಳು ಹೊಂದಿದವರಾದ್ದರಿಂದ ಇವರ ಮನಸ್ಸಿನ ಭಾವ ಗುರುಗಳಿಗೆ ಬಹಳ ಬೇಗ ಗೊತ್ತಾಯಿತು. ಗುರುಗಳ ಕರುಣೆಗೆ ಇವರು ಬಹಳ ಶೀಘ್ರವೇ ಪಾತ್ರರಾದರು. ಗುರುಪದಾಂಬುಜಯುಗ್ಮ ಸೇವಾ ಪರಣ ಮುಟ್ಟುವೊಡಲುಕುವನು ಯಮ ಪರಮ ಗುರು ಭಕ್ತನನು ನೋಯಿಸಲು ಅನಲನಂಜುವನು. ಗುರುಪದಾಂಬುಜಯುಗ್ಮ ಸೇವಾ ಪರಣ ಮುಟ್ಟುವಡೆ ಅಳುಕುವನು ಯಮನು ಪರಮ ಗುರು ಭಕ್ತನನು ನೋಯಿಸಲು ಅನಲನಂಜುವನು. ಹರಿಶರಣ ನಿಂದದಿ ಗಣಗಣ ಗುರು ಶರಣ ಹರಿಶರಣ ನಿಂದದಿ ಗಣ ಗುರು ಶರಣ ಜಗದೊಳಗೆ ಬಲಿಕಿಸೆ ಗುರು ಶರಣಗೆ ಗುರು ಶರಣಗುನ್ನತದ ಮೋಕ್ಷವು ಕರತಲಾಮಲಕ. ಗುರು ಭಕ್ತಿಯನ್ನ ಬಹಳ ಹೃದಯಂಗಮವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಯಾರು ಗುರುಗಳ ಪಾದಪದ್ಮವನ್ನ ಅವ್ಯಾಜ ಭಾವದಿಂದ ಸೇವಿಸ್ತಾ ಇರ್ತಾರೆ, ಗುರು ಸೇವೆ ಮಾಡ್ತಾ ಇರ್ತಾರೆ, ಅಂಥವರನ್ನ ಮುಟ್ಟೋದಕ್ಕೆ ಅಂದ್ರೆ ಅವರನ್ನ ಒಯ್ಯೋದಿರ್ಲಿ ಮುಟ್ಟೋದಕ್ಕೂ ಕೂಡ ಯಮನಿಗೆ ಹೆದರಿಕೆ ಆಗತ್ತಂತೆ. ಅಯ್ಯೋಯ್ಯೋ ಇಂಥ ಗುರುಭಕ್ತನ ಬಳಿಗೆ ಬಂದ್ರೆ ನಮಗೆ ಏನ್ ಕೇಳಾಗ್ಬಿಡುತ್ತಂದ್ರೆ ಯಮನಿಗೆ ಮೃತ್ಯುರಪಿ ಬಿಭೀಯಾದಂತ ಮೃತ್ಯುವು ಕೂಡ ಹೆದರಿ ಬಿಡ್ತಾನೆ ಆ ಗುರುಭಕ್ತನ ಬಳಿಗೆ ಬರೋದಕ್ಕೆ. ಅದೇ ರೀತಿಯಾಗಿ ಆ ಪರಮ ಗುರುಭಕ್ತರು ಯಾರಿದ್ದಾರೆ ಅಂಥವರಿಗೆ ಏನಾದ್ರೂ ಒಂಚೂರು ಕಷ್ಟ ಬಂದ್ಬಿಟ್ರೆ ಅಗ್ನಿಯೇ ಹೆದರಿ ಬಿಡ್ತಾನೆ. ಏನಾದ್ರು ನನ್ನಿಂದ ಏನೋ ಅಪಚಾರವಾಗ್ಬಿಡತ್ತಾ ಇವನಿಗೆ, ಇವನು ನಿತ್ಯ ಸಂವಿಧಾನ ಮಾಡಬೇಕಾದ್ರೆ ಅಕಸ್ಮಾತ್ ನನ್ನಿಂದ ಏನಾದ್ರೂ ಇವನಿಗೆ ತೊಂದರೆ ಆಗ್ಬಿಡುತ್ತಾ ಅಂತ ಅಗ್ನಿಯೂ ಕೂಡ ಹೆದರ್ತಾನಂತೆ. ಕವಿಗಳು ಹೇಳ್ತಾ ಇದ್ದಾರೆ, ವಾಸ್ತವಾಗಿಯೂ ಕೂಡ ಎಷ್ಟೋ ಜನ ಭಗವದ್ ಭಕ್ತರಿದ್ದಾರೆ, ಹರಿಶರಣರಿದ್ದಾರೆ, ಆದರೆ ಅವರಿಗಿಂತಲೂ ಕೂಡ ಗುರುಶರಣರಲ್ಲೂ ಅಧಿಕರು. ಗುರುಭಕ್ತರು, ಗುರುಗಳ ಸೇವೆ ಮಾಡುವವರು ಅವರಿನ್ನೂ ಹೆಚ್ಚು. ಯಾಕೆ ಅಂತಂದ್ರೆ ಅವರಿಗೆ ಮೋಕ್ಷದವನ್ನ ಭಗವಂತ ಯಾವಾಗ ಕರುಣಿಸ್ತಾನಪ್ಪ, ಭಗವಂತನ ಅನುಗ್ರಹ ಯಾವಾಗ ಆಗತ್ತಪ್ಪ ಅಂತ ಅವರು ನೋಡ್ತಾ ಇರ್ತಾರೆ. ಆದ್ರೆ ಈ ಗುರು ಶರಣನಾದವನು ಎಲ್ಲವನ್ನೂ ಗುರುಗಳಿಗೆ ಅವನು ಒಪ್ಪಿಸಿರೋದ್ರಿಂದ ಗುರುಗಳು ನಮ್ಮನ್ನು ನೋಡ್ಕೋತಾರೆ. ನಮಗೇನು ಅಂತ ಹೇಳಿ ಬಹಳ ಒಂದು ಧೈರ್ಯದಿಂದ ಇರೋದ್ರಿಂದ ಅವನಿಗೆ ಮೋಕ್ಷವು ಕರತಲ ಮೂಲಕ ಕೈಯಿಂದ ಅಂಗೈಯಲ್ಲಿರುವಂತಹ ನೆಲ್ಲಿಕಾಯಿ ತನ್ನ ಅಧೀನದಲ್ಲಿ ಹೇಗಿರುತ್ತೆ ಅವನಿಗೆ ಮೋಕ್ಷ ಅನ್ನೋದು ಯಾವತ್ತೂ ಕೂಡ ಅವನಿಗೆ ಸ್ವತಃ ಸಿದ್ಧವಾಗಿಬಿಡುತ್ತೆ. ಆ ಗುರುಗಳು ಅವನಿಗೆ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಭಗವಂತ ಗೀತೆಯಲ್ಲಿ ಅದನ್ನು ಹೇಳಿದ್ದಾನೆ. ಆ ಗುರು ಸೇವಾ ಭಕ್ತರಿಗೆ ನಿರತರಾದವರಿಗೆ ಆ ಗುರುಗಳು ಸರಿಯಾದಂತಹ ಸಮ್ಯಜ್ಞಾನವನ್ನು ಉಪದೇಶ ಮಾಡ್ತಾ ಮೋಕ್ಷವನ್ನು ಕರುಣಿಸಿಬಿಡ್ತಾರೆ. ಹಾಗಾಗ್ಬಿಟ್ಟು ಅವರಿಗೆ ಮೋಕ್ಷ ಅನ್ನೋದು ಕರತಲ ಮೂಲಕ. ಆರು ಜಗದೊಳಖಂಡ ಗಗನಾಗಾರದಲ್ಲಿ ತೋರುವನು ಆರು ಜಗದೊಳು ಅಖಂಡ ಗಗನಾಕಾರದಲ್ಲಿ ತೋರುವನು ಆ ಮೇಣಾ ಭೂರಿ ಸಚರಾಚರದಿ ಬೆರೆದ
ತಿರ್ದುರಂಜಿವನೋ ಪಾರಮಿಲ್ಲದ ಮಹಿಮನಾದನ ತೋರುವ ಗುರುವರನ ಆದನ ತೋರುವ ಗುರುವರನ ಪಾದ ಸರೋರುಗವ ನೆರೆ ಭಜಿವ ಶಿಷ್ಯಂಗೆ ಆವುದರಿದಗುದು ಶಿಷ್ಯಂಗಾವುದು ಅರಿದಗುದು ಗುರುಗಳ ಪಾದ ಸರೋರುಹವ ನೆರೆ ಭಜೀಪ ಶಿಷ್ಯಂಗೆ ಅಂತ ಯಾರೋ ಗುರುಗಳನ್ನೇ ಏಕಾಂತ ಭಾವದಿಂದ ಶರಣ ಹೊಂದಿದ್ದಾರೋ, ಗುರುಗಳ ಸೇವೆಯಲ್ಲೇ ನಿರತರಾಗಿದ್ದಾರೋ ಅಂತಹ ಶಿಷ್ಯರಿಗೆ ಯಾವುದೂ ಕಷ್ಟವಲ್ಲ. ಅಂದಮೇಲೆ ಅವರಿಗೆ ತತ್ವಜ್ಞಾನವಾಗಿ ಆ ಪರಮಾತ್ಮನನ್ನು ತಿಳ್ಕೊಳ್ಳೋದು ಕಷ್ಟವೇ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಕೂಡ ಪರಮಾತ್ಮನ ಸ್ವರೂಪ ಬಹಳ ಅದ್ಭುತ, ಬಹಳ ತಿಳ್ಕೊಳ್ಳೋ ಕಷ್ಟ, ಅವ್ಯಕ್ತ ರೂಪ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಜಗತ್ತನ್ನೆಲ್ಲ ವ್ಯಾಪಿಸ್ಬಿಟ್ಟು ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ. ಆಕಾಶ ಹೇಗೆ ಅವ್ಯಕ್ತವಾಗಿದೆಯೋ ಹಾಗೆ ಪರಮಾತ್ಮನ ಸ್ವರೂಪವು ಅವ್ಯಕ್ತವಾಗಿದೆ. ಮಯಾತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಅಂತ ಅವನು ಅವ್ಯಕ್ತ ರೂಪದಿಂದ ಪ್ರಪಂಚವನ್ನೆಲ್ಲ ವ್ಯಾಪಿಸ್ಬಿಟ್ಟಿದ್ದಾನೆ. ಮತ್ತೆ ಇಡೀ ಸತ್ಯತ್ಯಚ್ಚ ಭವತು ಅಂತ ಪರಮಾತ್ಮನು ಈ ಚರಾಚರದಲ್ಲೂ ಕೂಡ ಅವನು ಬೆರೆತುಕೊಂಡ್ಬಿಟ್ಟು ನೋಡೋದಕ್ಕೆ ಜಡವಾಗಿಯೋ ಜೀವವಾಗಿಯೋ ಜಂಗಮವಾಗಿಯೋ ಸ್ಥಾವರಾಗಿಯೋ ಎಲ್ಲ ರೂಪದಲ್ಲೂ ಕೂಡ ಅವನೇ ತೋರ್ತಾ ಇದ್ದಾನೆ. ಹೀಗೆ ಆ ಪರಮಾತ್ಮನು ಸಂಪೂರ್ಣವಾಗಿ ಈ ಜಡನೆ ಆಗ್ಬಿಟ್ನಾ, ಈ ಪ್ರಪಂಚವೇ ಆಗ್ಬಿಟ್ನಾ ಅನ್ನುವಂಥ ಭ್ರಾಂತಿ ಬಂದ್ಬಿಡುತ್ತೆ. ಈ ಪ್ರಪಂಚದನ್ನೆಲ್ಲ ವ್ಯಾಪಿಸ್ಬಿಟ್ಟು ಎಲ್ಲಕ್ಕೂ ಅಸ್ತಿತ್ವವನ್ನು ತಂದುಕೊಟ್ಟಿದ್ದಾನೆ. ಅವನಿಗೆ ಮಹಿಮೆ ಅನ್ನೋದು ಪಾರವಿಲ್ಲದ ಮಹಿಮೆ. ಆ ಪರಮಾತ್ಮನ ಮಹಿಮೆಯನ್ನು ಹೇಳಕ್ ಹೋದ್ರೆ ಇಷ್ಟು ಅಂತ ಯಾರಿಗೂ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಅಂಥ ಪರಮಾರ್ಥ ತತ್ವವನ್ನ ನೋಡೋ ವೀಕ್ಷಾಪನ್ಯಸ್ಯ ಕೋಸ್ಮೀತಿ ತತ್ವಮಿತ್ಯಾಹ ಸೌಹೃದಾತ್ ಅಂತಾರೆ ಸುರೇಶ್ವರಾಚಾರ್ಯರು. ಏನಪ್ಪ ನಾನು ಯಾರು ಅಂತಂದ್ರೆ ಅಂಥ ತತ್ವವೇ ನೀನಾಗಿದ್ದೀಯಾ ಅಂತ ಹೇಳಿ ಆ ಪರಮಾತ್ಮನನ್ನ ತೋರಿಸ್ತಾನಲ್ಲ ಗುರು. ಅಂಥ ಗುರುವಿನ ಭಕ್ತರು ಯಾರಿದ್ದಾರೆ, ಆ ಗುರುಗಳ ಶರಣು ಹೊಂದಿದ್ದಾರೆ, ಗುರುಗಳ ಸೇವಾ ತತ್ಪರರು ಯಾಗಿದ್ದಾರೆ ಅಂಥವರಿಗೆ ಯಾವುದೂ ಕೂಡ ಕಷ್ಟವಿಲ್ಲ, ಅಸಾಧ್ಯವಿಲ್ಲ. ಶಿವನ ಕರುಣ ಕಟಾಕ್ಷ ನಿಕ್ಷೇಪವನು ಪಡೆದಿಗ ಹರಿಯ ಕಂಡ ದಿವಿಜ ಗುರು ಮೊದಲಾವ ಶಿಷ್ಯ ಪ್ರತತಿ ಚಿತ್ತದಲ್ಲಿ ಅವಿರಳದ ಮಾತ್ಸರ್ಯವಾಂತಿದೆ ಹವಣನಿದ ತಾನರಿದು ಚಿತ್ತದಿ ಭವನು ನಸುನಗುತ್ತಿದ್ದನು ಈಶಾಪರರ ನೆರೆ ನೋಡಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತ ಉಪನಿಷತ್ತು. ಅಂದ್ರೆ ಪರಮೇಶ್ವರನಲ್ಲಿ ಹೇಗೆ ನಮಗೆ ಪರಭಕ್ತಿ ಇರಬೇಕೋ ಗುರುವಿನಲ್ಲೂ ಹಾಗೆ ಇರಬೇಕು ಅಂತ. ಯಾರಿಗೆ ಆ ಗುರುವಿನಲ್ಲಿ ಭಕ್ತಿ ಇರುತ್ತೆ ಅವರಿಗೆ ಶಿವನ ಕರುಣ ಕಟಾಕ್ಷ ನಿಕ್ಷೇಪ ಪೂರ ಸಿಕ್ಬಿಡುತ್ತೆ ಅಂತ. ಇಲ್ಲಿ ಸ್ವಾರಸ್ಯ ಅಂದ್ರೆ ಶಂಕರಾಚಾರ್ಯರು ಸಾಕ್ಷಾತ್ ಶಿವನ ಅವತಾರವೇ ಆದ್ದರಿಂದ ಆ ಶಿವನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ ಅಂತ. ಇನ್ನೊಂದು ಕಡೆಯಿಂದ ಆ ಗುರುಗಳ ಕೃಪೆಗೆ ಪಾತ್ರ ಆಗ್ಬಿಟ್ರೆ ಸಾಕ್ಷಾತ್ ಪರಮೇಶ್ವರನ ಕೃಪೆಗೂ ಕೂಡ ಪಾತ್ರರಾಗ್ಬಿಡ್ತಾನೆ ಅಂತ. ಹೀಗೆ ಅವರು ಶಿವನ ಕರುಣೆಗೆ ಪಾತ್ರರಾಗಿದ್ದಾರೆ. ಸ್ವತಃ ಈ ಸನಂದನರು ಕೂಡ ಸಾಕ್ಷಾತ್ ವಿಷ್ಣುವಿನ ಅವತಾರ. ಹಾಗಾಗ್ಬಿಟ್ಟು ಇಲ್ಲಿ ಬೃಹಸ್ಪತಿಯ ಅವತಾರದ ಶಿಷ್ಯಗಳೆಲ್ಲ ಇದ್ದಾರೆ. ಶಂಕರಾಚಾರ್ಯರ ಶಿಷ್ಯರು ಅಂದ್ರೆ ಒಬ್ಬೊಬ್ಬರು ಕೂಡ ಒಬ್ಬೊಬ್ಬ ದೇವತೆಯ ಅವತಾರವೇ. ಹಾಗಾಗ್ಬಿಟ್ಟು ಹಾಗೆ ಆ ಪರಮೇಶ್ವರನನ್ನ ಎಲ್ಲ ದೇವತೆಗಳು ಸುತ್ತುವರೆದು ಉಪಾಸನೆ ಮಾಡ್ತಾ ಇದ್ರು. ಹಾಗೆ ಎಲ್ಲ ದೇವತೆಗಳು ಕೂಡ ಶಿಷ್ಯ ರೂಪದಿಂದ ಬಂದಿದ್ದಾರೆ ಅಂತ. ಇಲ್ಲಿ ಈ ಶಂಕರಾಚಾರ್ಯರ ಪರಮ ಕರುಣೆಗೆ ಪಾತ್ರರಾಗಿದ್ದಾರಲ್ಲ ಸಾಕ್ಷಾತ್ ವಿಷ್ಣುವಿನ ಅವತಾರವಾದಂತಹ ಸನಂದನರು, ಇವರನ್ನು ಕಂಡು ದಿವಿಜ ಗುರು ಮೊದಲಾದ ಶಿಷ್ಯ ಪ್ರತತಿ ಚಿತ್ತದಲ್ಲಿ ಇಂತ ಆ ಬೃಹಸ್ಪತಿ ಅವತಾರವೇ ಆದಂತಹ ಶಿಷ್ಯರಿಗೆಲ್ಲ ಮನಸ್ಸಿನಲ್ಲಿ ಮಾತ್ಸರ್ಯ ಬಂದ್ಬಿಡ್ತು ಅಂತ. ಅಂದ್ರೆ
ಅವರಿಗೆಲ್ಲ ಮಾತ್ಸರ್ಯ ಬಂತು, ಅವರಿಗೂ ಅಸೂಯೆ ಇತ್ತು, ಶಂಕರಾಚಾರ್ಯ ಶಿಷ್ಯರಿಗೂ ಸಣ್ಣತನವಿತ್ತು ಅಂತ ಹೇಳ್ತಾ ಇಲ್ಲ. ಅವರಿಗೆಲ್ಲ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ, ಈ ಸನಂದನನ್ನ ಗುರುಗಳು ಇಷ್ಟೆಲ್ಲ ಅನುಗ್ರಹ ಮಾಡಿದ್ರಲ್ಲ, ಸನಂದನಿಗೆ ಇಷ್ಟೆಲ್ಲ ಅನುಗ್ರಹ ಮಾಡಿದಲ್ಲ, ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾದಲ್ಲ, ಇದು ಹೇಗೆ, ಏನು ಈ ಸನಂದನದಲ್ಲಿ ಏನು ವೈಶಿಷ್ಟ್ಯವಿದೆ ಅಂತ ಹೇಳಿ ಅವರಿಗೆಲ್ಲ ಒಂದು ಮನಸ್ಸಿನಲ್ಲಿ ಒಂದು ಆಶ್ಚರ್ಯ ಮೂಡಿತು. ಅದನ್ನೇ ಮಾತ್ಸರ್ಯ ಅಂತ ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ಆಶ್ಚರ್ಯ ಮೂಡೋಣ, ಶಂಕರಾಚಾರ್ಯರು ನಕ್ಕು ಬಿಟ್ರು. ಆಯಿತು, ಇವನ ಯೋಗ್ಯತೆಯನ್ನ ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತೀನಿ, ಹಾಗೆ ನೋಡಿದಾಗ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳಿ ಒಂದು ದಿವಸ ಏನ್ ಮಾಡಿದ್ರು, ಅವರು ನದಿಯನ್ನು ದಾಟಿಬಿಟ್ಟು ಆ ಕಡೆ ತೀರಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟು ಅಲ್ಲಿಂದ ಒಂದ್ಸಲ ಕೈ ಸಂಜ್ಞೆ ಮಾಡಿದ್ರು, ಎಲ್ಲ ಬೇಗ ದಾಟ್ಕೊಂಡು ಬಂದ್ಬಿಡ್ರಪ್ಪ ಅಂತ. ಗುರುಗಳು ಅವರು ನದಿ ದಾಟೋದಕ್ಕೆ ಅವ್ರಿಗೆ ಯಾವ ಕಷ್ಟವೂ ಇಲ್ಲ, ಅವ್ರು ನಡೀತಾ ಇದ್ದ ನದಿಯೇ ದಾರಿ ಬಿಟ್ಬಿಡುತ್ತೆ. ಅಂತ ಮಹಾಮಹಿಮರು ಅವರು ದಾಟಿಬಿಟ್ರು, ಅಥವಾ ಯಾವ್ದಾದ್ರು ದೋಣಿಯಲ್ಲೇ ದಾಟಿರಬಹುದು. ಅವರು ಆ ಕಡೆ ದಡಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿಂತ್ಕೊಂಡ್ಬಿಟ್ಟು ಶಿಷ್ಯನೆಲ್ಲ ಬೇಗ ಬರಬೇಕು ಅಂತ ಕರೀತಾ ಇದ್ದಾರೆ. ಕರೀತಾ ಇದ್ರೆ ಹೇಗೆ ಬರೋದು, ಇಂಥ ನದಿಯನ್ನು ದಾಟೋದಕ್ಕೆ ಉಕ್ಕಡ ಇಲ್ಲ, ದೋಣಿ ಇಲ್ಲ, ಯಾವುದೂ ಇಲ್ಲ, ಹೇಗೆ ದಾಟೋದು ಅಂತ ಹೇಳಿ ಎಲ್ಲ ಶಿಷ್ಯರು ಕೂಡ ಅಲ್ಲಿ ಯೋಚನೆ ಮಾಡ್ತಾ ಇರೋಣ. ಆ ಸಂದರ್ಭದಲ್ಲಿ ಸನಂದನರು ಕರಿಯೇ ಕೇಳಿದನ ಸನಂದನ ಉರುತರದ ಭಕ್ತಿಯಲ್ಲಿ ನೇಮವ ಶಿರದೊಳಾಂತನು ತನ್ನ ಮನದಲ್ಲಿ ನೆನೆದಲಿಂತೆನುತ ಗುರು ಕಟಾಕ್ಷದಿ ಕಷ್ಟತರ ಭವ ಶರದಿಯನು ದಾಂಟಿದೆನು, ಭವ ಶರದಿಯನು ದಾಂಟಿದೆನು, ತಾನು ಎನಲು ಅರಿದೆ ತನಗೀ ದುನಿಯ ದಾಂಟುವುದೆನುದ ನಡೆದಂದ ಅಲ್ಲೇ ಇದ್ದಂತಹ ಸನಂದನರು ಕೂಡ ಗುರುಗಳ ಆ ಕರೆಯನ್ನು ಕೇಳಿದ್ರು, ಬಂದ್ರು. ಗುರು ಭಕ್ತಿಯಲ್ಲೇ ಅವರು ಮುಳುಗಿದ್ದವರು. ಅವರು ಆ ಗುರುಗಳ ನೇಮವನ್ನ, ಗುರುಗಳ ಅಪ್ಪಣೆಯನ್ನ ಶಿರಸ ವಹಿಸಿದ್ರು. ಗುರುಗಳು ಕರೀತಾ ಇದ್ದಾರೆ, ದಾಟಬೇಕು. ಈಗ ಬಂದು ನಿಂತ್ಕೊಂಡ್ರು. ನೋಡ್ತಾರೆ, ದಾಟೋದಕ್ಕೆ ಯಾವುದೇ ಒಂದು ಸೌಕರ್ಯ, ವಾಹನದ ಸೌಕರ್ಯವೂ ಇಲ್ಲ, ಯಾವುದೇ ಸಾಧನವೂ ಇಲ್ಲ. ಅವಾಗ ಯೋಚನೆ ಮಾಡಿದ್ರು, ಅಲ್ಲ, ಗುರುಗಳ ಒಂದು ಪೂರ್ಣಾನುಗ್ರಹದಿಂದ, ಅವರ ಕಟಾಕ್ಷ ನೋಟ, ಅವರ ಕಡೆಗಣ್ಣ ನೋಟದಿಂದಲೇ ಈ ಕಷ್ಟಕರವಾದಂತಹ ಭವ ಸಮುದ್ರವನ್ನು ದಾಟಿಬಿಡ್ತಾ ಇದ್ದೀವಿ ನಾವು. ಅಂದ್ಮೇಲೆ ಈ ಸಾಮಾನ್ಯ ನದಿಯನ್ನು ದಾಟೋದಕ್ಕೆ ನಾವು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡಬೇಕು? ಕರೀತಾ ಇರೋದು ಗುರುಗಳು, ನಾವು ಗುರು ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏನಾದ್ರೂ ಗುರುಗಳು ನೋಡ್ಕೋತಾರೆ ನಮ್ಮನ್ನ. ಈಗ ದಾಟೋದಕ್ಕೆ ನಾನು ಹೇಗೆ ನಡೆಯೋದು, ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡೋದು ಬೇಡ. ನಾನು ಗುರುಗಳೇ ನಿಮ್ಮ ಬಳಿ ಬರ್ತಾ ಇದ್ದೀನಿ, ನೀವು ಕರೆದ್ರಿ ನಾನು ಬರ್ತಾ ಇದ್ದೀನಿ, ನಾನು ಹೊರಟೆ ಅಂತ ಹೇಳಿ ಒಂದು ಹೆಜ್ಜೆ ಇಟ್ಟು ನಡೆಯೋದಕ್ಕೆ ಆರಂಭ ಮಾಡಿಬಿಟ್ರು ನದಿ ಮೇಲೆ. ನೆಲದೊಳಡೀಡುವಂತೆ ಗಂಗಾ ಜಲದ ಮೇಲಡೀಡುತ್ತ ಬರುತ್ತಿರೆ, ಜಲಜನಾಭ ಪದಾಬ್ಜ ಸಂಭವೆ ಅತುಲ ಗರ್ಷದಲ್ಲಿ, ಅತುಲ ಗರ್ಷದಲ್ಲಿ ಜಲಜಗಳ ನಡಿಗಡಿಗೆ ನೀಡಲು, ಜಲಜಗಳ ನಡಿಗಡಿಗೆ ನೀಡಲು ಸುಲಭದಿಂದ ತಂದು ಶಂಕರ ಲಲಿತ ಪದ ಪಂಕೇರುಗಂಗಳಿಗೆ ಒಲಿದು ನಮಿಸಿದನು. ಶಂಕರ ಲಲಿತ ಪದ ಪಂಕೇರುಗಂಗಳಿಗೆ ಒಲಿದು ನಮಿಸಿದನು. ಅವರು ಹೆಜ್ಜೆ ಇಟ್ಟು ಬಿಟ್ರು. ಹೇಳ್ತಾ ಇದ್ದಾರೆ, ನೋಡೋದಕ್ಕೆ ನೆಲದ ಮೇಲೆ ಹೆಜ್ಜೆ ಇಡ್ತಾರೆ ಅನ್ನೋ ಹಾಗೆ ನೀರಿನ ಮೇಲೆ ಹೆಜ್ಜೆ ಇಟ್ಟರು. ಅವರು ಒಂದು ಹೆಜ್ಜೆ ಇಟ್ಟು ಕೂಡಲೇ
ಗಂಗಾ ನದಿಗೆ ರೋಮಾಂಚನವಾಗ್ಬಿಡ್ತಂತೆ. ಆಹಾ, ಇಡೀ ಪ್ರಪಂಚದ ಪಾಪವನ್ನೆಲ್ಲ ಕಳೆಯುವಂತಹ ಪರಮ ಪಾವನಿ ಗಂಗೆಗೆ, ಲೋಕಪಾವನಿ ಗಂಗೆಗೆ ಸನಂದನರ ಪಾದ ಸ್ಪರ್ಶವಾಗ್ಬಿಡ್ತಲ್ಲ, ರೋಮಾಂಚನವಾಗ್ಬಿಡ್ತು. ಅಬ್ಬಬ್ಬಬ್ಬ, ಏನು ಇಂಥ ಗುರುಭಕ್ತ ನನ್ನ ನೀರನ್ನು ಮುಟ್ಟಿಬಿಟ್ಟ, ತನ್ನ ಕಾಲಿಂದ ಸ್ಪರ್ಶ ಮಾಡಿಬಿಟ್ಟ, ಇವನು ಧೈರ್ಯದಿಂದ ನಡ್ಕೊಂಡು ಹೋಗ್ಬೇಕು, ಇವನಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದ್ರೆ ಅಲ್ಲೊಂದು ಕಮಲ ಉದಯಿಸುವಂತೆ ಮಾಡಿಬಿಟ್ಟು ಆ ಕಮಲದ ಮೇಲೆ ಅವನು ಹೆಜ್ಜೆಯನ್ನು ಇಡಬೇಕು. ಆ ಇವನು ಸನಂದನ ಅಂತ ಹೇಳ್ಬಿಟ್ಟು ಒಂದೊಂದು ಕಮಲವನ್ನೇ ಅವನಿಗೆ ಆಧಾರವಾಗಿ ಗಂಗಾದೇವಿ ಕೊಟ್ಬಿಟ್ಟು ಅವಳು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾಗೆ ಅಲ್ಲೊಂದು ಕಮಲ ತೋರ್ಪಡೋದು, ಅದರ ಮೇಲೆ ಹೆಜ್ಜೆ ಇಡೋದು, ಮುಂದಿನ ಕಮಲದ ಮೇಲೆ ಹೆಜ್ಜೆ ಇಡೋದು, ಹೀಗೆ ನಿರಾಳವಾಗಿ ಅವರು ನೀರಿನ ನೆಲದ ಮೇಲೆ ನಡೆಯೋ ಹಾಗೆ ಆ ಗಂಗಾ ನದಿಯನ್ನ ದಾಟ್ಕೊಂಡ್ಬಿಟ್ಟು ಗುರುಗಳ ಬದಿಗೆ ಬಂದ್ಬಿಟ್ಟು ಗುರುಗಳ ಪಾದ ಪದ್ಮಗಳಿಗೆ ವಂದನೆ ಮಾಡಿಬಿಟ್ಟ. ಪಾಶುಪತಮತ ಖಂಡನೆಯ ಗೈದು ಆ ಶಿವನು ಬೌದ್ಧಾದಿ ದುರ್ಮತ ನಾಶನವನೆಸಗುತ್ತ ಖಂಡಿಸಿ ಭೇದವಾದಿಯನು ಕೇಶವಾದಿ ಸಮಸ್ತ ಜನವಾರಾಶಿ ನುತಿಸುತ್ತಿರಲು ಶಂಕರ ದೇಶಿಕನು ಬೋಧಿಸುತ್ತಲಿದ್ದನು ಶಿಷ್ಯವರ್ಗದಲ್ಲಿ ಆಚಾರ್ಯರು ಸೂತ್ರ ಭಾಷ್ಯದ 2ನೇ ಅಧ್ಯಾಯದ 2ನೇ ಪಾದದಿಂದ ಅವರು ತರ್ಕಪಾದ ಅಂತ ಹೆಸರು. ಅಲ್ಲಿ ವಿಶೇಷವಾಗಿ ವೇದ ವಿರೋಧಿಯಾದಂತಹ ಸಾಂಖ್ಯ, ತರ್ಕ, ಬೌದ್ಧ, ಜೈನ, ಪಾಶುಪತ ಅಂತ ಹೇಳ್ಬಿಟ್ಟು ಆ ಎಲ್ಲ ಮತವನ್ನು ಕೂಡ ವಿಶೇಷವಾಗಿ ಹೇಗೆ ಖಂಡನೆ ಮಾಡಿದ್ದಾರೆ ಎನ್ನುವುದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನೇ ಈ ಪಾಶುಪತಾದಿ ಆ ವೇದ ವಿರೋಧ ಮತವನ್ನೆಲ್ಲ ಖಂಡನೆ ಮಾಡ್ತಾ, ಬೌದ್ಧಾದಿ ದುರ್ಮತದಲ್ಲಿ ಏನು ದೋಷವಿದೆ, ಆ ಬೌದ್ಧ ಮತದಲ್ಲಿ ಅವರ ಯುಕ್ತಿಯೆಲ್ಲ ಹೇಗೆ ಯುಕ್ತ್ಯಾಭಾಸ, ವಿಶೇಷವಾಗಿ ಆಚಾರ್ಯರು ಆ ಒಂದು ತರ್ಕಪಾದದಲ್ಲಿ ಒಂದೇ ಒಂದು ಶ್ರುತಿ ವಾಕ್ಯವನ್ನು ಉದಾಹರಣೆ ಮಾಡದೆ ಅವರು ಯಾವ ರೀತಿ ಯುಕ್ತಿಯಿಂದ ತೋರಿಸಿದ್ದಾರೆ, ಅವರ ಯುಕ್ತಿಗಳಲ್ಲಿ ಹಾಗೆ ಯುಕ್ತ್ಯಾಭಾಸ ಯಾವುದೂ ಕೂಡ ಅನುಭವ ಸಮ್ಮತವಾದಂತಹ ಈ ವೈದಿಕ ಮತಕ್ಕೆ ಸರಿಯಾಗೋದಿಲ್ಲ. ಇದರ ಒಂದು ವೈಶಿಷ್ಟ್ಯ ಯಾವತ್ತೂ ಹೆಚ್ಚಿನದಿದೆ, ಮತ್ತೆ ಅವರಲ್ಲಿ ಏನು ದೋಷವಿದೆ ಅಂತ ಎಲ್ಲವನ್ನೂ ಕೂಡ ಶಿಷ್ಯರಿಗೆ ಬೋಧಿಸ್ತಾ ಇದ್ದಾರೆ. ಹೀಗೆ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದಂತಹ ಆ ಪದ್ಮಪಾದರೇ ಮುಂತಾದಂತಹ ಎಲ್ಲರೂ ಕೂಡ ಶಂಕರಾಚಾರ್ಯರನ್ನ ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರಾದಿಗಳಿಂದ ಅವರನ್ನು ಸ್ತೋತ್ರ ಮಾಡ್ತಾ ಇದ್ರು. ಶಂಕರಾಚಾರ್ಯರು ತಮ್ಮ ಶಿಷ್ಯ ವರ್ಗಕ್ಕೆ ಸೂತ್ರ ಭಾಷ್ಯದ ಆ ವೈಶಿಷ್ಟ್ಯವನ್ನ ತಿಳಿಸ್ತಾ ಇದ್ರು ಅಂತ ನಾವು ಈ ಭಾಗವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಶಂಕರಾಚಾರ್ಯರ ಭಾಷ್ಯ ರಚನೆಯ ವೈಶಿಷ್ಟ್ಯವನ್ನ ನಮಗೆ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಕ್ಕೆ ಅವಕಾಶ ಕೊಡಲಿಕ್ಕೆ ಎಲ್ಲರಿಗೂ ಧನ್ಯವಾದ. ಜೀವನದ ಗುರಿಯನ್ನು ಬಾಲ್ಯದಲೆ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ಜೀವನದ ಗುರಿಯನ್ನು ಬಾಲ್ಯದಲೆ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ತಿರುಗಿ ಭಾರತದ ಉದ್ದಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ, ಪರತತ್ವದರ್ಥವನ್ನು ಬಿತ್ತರಿಸಿದವಗೆ. ಶ್ರೀ ಶಂಕರಾಚಾರ್ಯ